ಕೇವಲ ಮೈಸೂರು ಮಾತ್ರ ಅಲ್ಲ, ವೈಭವದ ದಸರಾಕ್ಕೆ ಮಂಗಳೂರಲ್ಲೂ ಕೂಡ ಭರದ ಸಿದ್ಧತೆ ನಡೀತಾ ಇದೆ. ಹಾಗಾದ್ರೆ ಮಂಗಳೂರು ದಸರಾ ವಿಶೇಷತೆ ಏನು ನಾವು ತೋರಿಸ್ತೀವಿ ನೋಡಿ. ಮೈಸೂರು ದಸರಾ ಬಿಟ್ರೆ ರಾಜ್ಯದ ಅತ್ಯಂತ ವೈಭವದ ದಸರಾ ಅಂದ್ರೆ ಅದು ಮಂಗಳೂರು ದಸರಾ. ಸಾಂಸ್ಕೃತಿಕ ನಗರಿಯಂತೆ ಮಂಗಳೂರಲ್ಲೂ ಅದ್ದೂರಿ ದಸರಾ ನಡೆಯುತ್ತೆ. ಸಂಭ್ರಮ ಸಡಗರ ಮನೆ ಮಾಡುತ್ತೆ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ ನಡೀತಾ ಇದೆ. ಮಂಗಳೂರಿನ ಕದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ಅಕ್ಟೋಬರ್ 3ನೇ ತಾರೀಕಿಂದ ಅಕ್ಟೋಬರ್ 14ನೇ ತಾರೀಕಿನವರೆಗೂ ದಸರಾ ಸಂಭ್ರಮ ಮನೆ ಮಾಡಲಿದೆ. ಅಕ್ಟೋಬರ್ 3ನೇ ತಾರೀಕು ಶಾರದೆ ಹಾಗೂ ನವದುರ್ಗೆಯರ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದೆ. ಅಕ್ಟೋಬರ್ 13ನೇ ತಾರೀಕು ಸಂಜೆಯಿಂದ ವೈಭವದ ಶೋಭಾಯಾತ್ರೆ ಶುರುವಾಗುತ್ತೆ. 14ರ ಬೆಳಗಿನ ಜಾವದವರೆಗೂ ಮಂಗಳೂರು ನಗರದಾದ್ಯಂತ ಮೆರವಣಿಗೆ ಸಾಗಲಿದೆ. ಬೆಳಿಗ್ಗೆ ಕುದ್ರೋಳಿ ಕ್ಷೇತ್ರದ ಕೆರೆಯಲ್ಲಿ ಮೂರ್ತಿ ವಿಸರ್ಜನೆ ನಡೆಯಲಿದೆ. ಹುಲಿ ವೇಷದ ಅಬ್ಬರ ಸಡಗರವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಮಂಗಳೂರು ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ವೈಭವದ ಶೋಭಾಯಾತ್ರೆ. ಈ ಶೋಭಾಯಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಮಂದಿ ಸೇರ್ತಾರೆ. ಆದರೆ ಈ ಬಾರಿ ಶೋಭಾಯಾತ್ರೆಯಲ್ಲಿ ಅಬ್ಬರದ ಡಿಜೆ ಸೌಂಡ್ಸ್ಗೆ ಅವಕಾಶವನ್ನ ನಿರಾಕರಿಸಲಾಗಿದೆ. ಈ ಬಾರಿಯ ದಸರಾ ಉತ್ಸವಕ್ಕೂ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಈಗಾಗಲೇ ಒಂದು ಪೂರ್ವ ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ. ನಾಡಿದ್ದು 3ನೇ ತಾರೀಕಿಗೆ ಗುರುವಾರ ದಿವಸ 3ನೇ ತಾರೀಕಿಗೆ 8:30 ಗಂಟೆಗೆ ಗುರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಗಳು ಜರಗಲಿಕ್ಕಿದೆ. ನಂತರ 11 ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದ ದರ್ಬಾರ್ ಮಂಟಪದಲ್ಲಿ ನವದುರ್ಗೆಯರು, ಮಹಾಗಣಪತಿ ಹಾಗೆ ಶಾರದಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ಇದಕ್ಕೆ ವಿದ್ಯುಕ್ತ ಚಾಲನೆ ದೊರಕಲಿದೆ. ದಸರಾ ಹಿನ್ನೆಲೆ ಪ್ರತಿದಿನ ಕುದ್ರೋಳಿ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿದೆ. ಇಡೀ ಮಂಗಳೂರು ನಗರ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಷ್ಟ ಕಾಲದಲ್ಲಿ ಅನುಕೂಲ ಆಗಬೇಕೆಂದು ವಿವಿಧ ಕಂಪನಿಗಳಲ್ಲಿ ಜನ ಠೇವಣಿ ಇಟ್ಟಿದ್ರು. ಆದರೆ ಹಣ ಮರುಪಾವತಿ ಮಾಡದೆ ಲಕ್ಷಾಂತರ ಗ್ರಾಹಕರಿಗೆ ಕಂಪನಿಗಳು ವಂಚನೆ ಮಾಡಿದ್ದು, ಇದರಿಂದ ರೊಚ್ಚಿಗೆದ್ದ ಗ್ರಾಹಕರು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ದಿಢೀರಂತ ಪ್ರತಿಭಟನೆ ಮಾಡಿದ್ರು. ಹೇಗೆ ಮೋಸ ಆಗಿದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೊಲೀಸರು ರೈತ ನಾಯಕರ ಮಧ್ಯೆ ವಾಗ್ವಾದ. ಅನ್ಯಾಯ ಖಂಡಿಸಿ ಬಾಯಿ ಬಡಿದುಕೊಳ್ಳುತ್ತಿರುವ ರೈತ ನಾಯಕರು, ರಸ್ತೆಯಲ್ಲಿ ಕೂತು ಊಟ ಮಾಡುತ್ತಿರುವ ಮಹಿಳೆಯರು. ಬೆಳಗಾವಿಯ ಚೆನ್ನಮ್ಮ ವೃತ್ತ ಅಕ್ಷರಶಃ ರಣಾಂಗಣವಾಗಿತ್ತು. ಫೈನಾನ್ಸ್ ಕಂಪನಿಯಿಂದ ಮಹಾ ಧೋಖಾ. ರೊಚ್ಚಿಗೆದ್ದ ಗ್ರಾಹಕರಿಂದ ದಿಢೀರ್ ಪ್ರತಿಭಟನೆ. ಅವರೆಲ್ಲ ಕಷ್ಟ ಕಾಲದಲ್ಲಿ ಆಗಲಿ ಅಂತ ಕಷ್ಟಪಟ್ಟು ದುಡಿದ ಹಣವನ್ನು ವಿವಿಧ ಫೈನಾನ್ಸ್ ಕಂಪನಿಯಲ್ಲಿ ಠೇವಣಿ ಇಟ್ಟಿದ್ರು. ಆದರೆ ಇವರ ಠೇವಣಿ ಹಣ ಮಾತ್ರ ವಾಪಸ್ ಬಂದಿರಲಿಲ್ಲ. 16 ವರ್ಷದಿಂದ ಕಾದರೂ ಕಂಪನಿ ಹಣ ನೀಡಿಲ್ಲ. ರೊಚ್ಚಿಗೆದ್ದ ಜನರು ರೈತ ಸಂಘ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದ್ರು. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವೈಫಲ್ಯದಿಂದ ಇವತ್ತು ಲಕ್ಷಾಂತರ ಕುಟುಂಬಗಳು ಇವತ್ತೆಲ್ಲ ಬೀದಿಗೆ ಬರತ್ತವು. ಇಲ್ಲಿ ಹಣ ತುಂಬಿರ್ತಕ್ಕಂಥವರೆಲ್ಲ ಅತಿ ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರ, ದೀನ ದಲಿತರ, ಕಡುಬಡವರು. ಬೆಳಗಾವಿ ಜಿಲ್ಲೆಯೊಂದರಲ್ಲೇ 1,000 ಕೋಟಿ ಠೇವಣಿ ವಂಚನೆಯಾಗಿದೆ ಎಂದು ಗ್ರಾಹಕರು ಆರೋಪಿಸುತ್ತಿದ್ದಾರೆ. ಹೀಗಾಗಿ ನಮ್ಮ ಹಣ ನಮಗೆ ನೀಡಿ ಎಂದು ಸಂತ್ರಸ್ತರು ಆಗ್ರಹಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಏನು ಬಡವರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಮುಂದೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡಿಟ್ಟ ಹಣವನ್ನು ಏನು ಠೇವಣಿ ಇಟ್ಟಿದ್ರು, ಆ ಹಣ ಈಗ ನಮಗೆ ಮರಳಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಲ್ಲೊಂದು ಕುಟುಂಬ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದೆ. ಸುಮಾರು 8 ಮಂದಿಗೆ ಜೀವದಾನ ಮಾಡುವ ಮೂಲಕ ಅವರ ಬಾಳಲ್ಲಿ ಬೆಳಕಾಗಿದೆ. ಆ ಕುಟುಂಬದ ಕಾರ್ಯಕ್ಕೆ ಇಡೀ ಊರಿಗೆ ಊರೇ ಸೈ ಅಂತ ಇದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಡೆಡ್ಲಿ ಡೆಂಗಿ ಜೀವವನ್ನೇ ಹಿಂಡಿದೆ. ಬದುಕಲ್ಲ ಅನ್ನೋ ಕಟು ಸತ್ಯ ಗೊತ್ತಾಗಿದೆ. ಮರಣ ಕಣ್ಣು ಮುಂದೆಯೇ ಇದೆ. ಇಷ್ಟಾದ್ರೂ ಈ ಮಹಿಳೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. 8 ಮಂದಿಗೆ ಜೀವದಾನ ಮಾಡಿದ ದೇವತೆ. ಕೋಲಾರ
ಜಿಲ್ಲೆ ಮಾಲೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಮಂಜುಳಾ ಪ್ರಕಾಶ್ ಅನ್ನೋರು ಕಳೆದ 5 ದಿನಗಳ ಹಿಂದೆ ಡೆಂಗಿ ಜ್ವರದಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಂಜುಳಾ ಕೊನೆಯುಸಿರೆಳೆದಿದ್ದಾರೆ. ಮಂಜುಳಾ ಇನ್ನು ಬದುಕಲ್ಲ ಅಂತ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರು ಆಕೆಯ ಹೃದಯ, ಕಿಡ್ನಿ, ಕಣ್ಣು, ಕರುಳು, ಶ್ವಾಸಕೋಶವನ್ನ ದಾನ ಮಾಡಿದ್ದಾರೆ. 8 ಮಂದಿ ರೋಗಿಗಳಿಗೆ ಜೀವದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ನಮಗೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ನಮ್ಗೆ ತಿಳಿತು. ಅಂದರೆ ಅಂಥ ನಮ್ಮ ನಾನು ಪಡೆದಿರೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಆದ್ದರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅಂಗಾಂಗ ದಾನ ಯಾರು ತಗೊಂಡಿರ್ತಾರೋ ಅವ್ರ ಕುಟುಂಬಗಳು ಸಹ ಚೆನ್ನಾಗಿರಲಿ. ಸಾವಿನ ಶೋಕದಲ್ಲಿದ್ದ ಕುಟುಂಬ ಮತ್ತೊಬ್ಬರ ಬದುಕಿಗೆ ಬೆಳಕು ನೀಡಿರೋದು ಮಾತ್ರ ಮೆಚ್ಚುವಂಥದ್ದು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕತ್ತೆ ಮಾರಾಟ ಮಾಡಿ ಹಾಲು ಖರೀದಿ ಮಾಡುತ್ತಿದ್ದ ಆಂಧ್ರ ಮೂಲದ ಕಂಪನಿ ಜೆನ್ನಿ ಮಿಲ್ಕ್ ಬಾಗಿಲು ಹಾಕಿಕೊಂಡು ಹೋದ ಬಳಿಕ ನೊಂದ ರೈತರು ಮುಂದೇನು ಎಂಬ ಯಕ್ಷ ಪ್ರಶ್ನೆಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ದುಬಾರಿ ಹಣಕ್ಕೆ ಖರೀದಿ ಮಾಡಿರುವ ಕತ್ತೆ ಮತ್ತು ಅವುಗಳಿಂದ ಪಡೆಯುತ್ತಿರುವ ಹಾಲು ಏನ್ ಮಾಡುವುದು ಎಂಬುದನ್ನು ತಿಳಿಯದೆ ರೈತರು ಹಾಲು ಶೇಖರಣೆ ಮಾಡಿಯೂ ಲಾಭವೇನು ಅಂತ ಚಿಂತೆಯಲ್ಲಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಡೀ ರಾಜ್ಯದಲ್ಲಿ ಸಖತ್ ಸದ್ದು ಮಾಡಿದ ಕಂಪನಿ, ರೈತರಿಗೆ ಕತ್ತೆ ಹಾಲಿನ ಹೆಸರಿನಲ್ಲಿ ಮಹಾ ಮೋಸ ಮಾಡಿದ ಕಂಪನಿ, ದುಡ್ಡಿನ ಆಸೆಗೆ ಅನ್ನದಾತರಿಗೆ ಭಂಗನಾಮ ಹಾಕಿದ ಕಂಪನಿ. ವಿಜಯನಗರದ ಹೊಸಪೇಟೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಗೆ ಕತ್ತೆ ಮಾರಾಟ ಮಾಡ್ತಿತ್ತು. ರೈತರಿಂದ 3 ಲಕ್ಷ ರೂಪಾಯಿ ಹಣ ಪಡೆದು ಕತ್ತೆ ನೀಡಿ ಅವರಿಂದಲೇ ಕತ್ತೆ ಹಾಲು ಖರೀದಿ ಮಾಡ್ತಿತ್ತು. 1 ಲೀಟರ್ ಹಾಲಿಗೆ ಬರೋಬ್ಬರಿ 2,300 ರೂಪಾಯಿ ನೀಡಿ ಹಾಲನ್ನ ಪಡಿತಾ ಇತ್ತು. ಟ್ರೇಡ್ ಲೈಸೆನ್ಸ್ ಇಲ್ಲದ ಕಾರಣ ಅಧಿಕಾರಿಗಳು ದಾಳಿ ಮಾಡಿ ಕಂಪನಿಗೇನೋ ಬೀಗ ಜಡ್ದಿದೆ. ಆದ್ರೆ ಕತ್ತೆ ಖರೀದಿಸಿದವರ ಪಾಡು ಅಯೋಮಯವಾಗಿದೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಜೆನ್ನಿ ಮಿಲ್ಕ್ ಕಂಪನಿಯವರು ನಾಪತ್ತೆಯಾಗಿದ್ದಾರೆ. ದುಬಾರಿ ಹಣ ಕೊಟ್ಟು ಕತ್ತೆ ಖರೀದಿಸಿದ ರೈತರು ಕಂಗಾಲಾಗಿದ್ದಾರೆ. ಕತ್ತೆ ಹಾಲು ಖರೀದಿ ಮಾಡೋರೆಲ್ಲ ಪರದಾಡ್ತಿದ್ದಾರೆ. ಡಿಸಿ ಏನ್ ಹೇಳಿದ್ರು, ಮೊದಲು ಅವ್ರು ಸಿಗಿರ್ಲಿ, ಅವರು ಈಗ ತನಿಖೆ ನಡೀತಾ ಇದೆ ನೋಡ್ರಿ, ನಿಮ್ಗೆ ಏನಾದ್ರು ದಾರಿ ಗೊತ್ತಿದ್ರೆ ನೀವು ಸ್ವಲ್ಪ ಟ್ರೈ ಮಾಡ್ರಿ, ನಾನು ಕೂಡ ಸ್ವಲ್ಪ ಸರ್ಚ್ ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದು ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ, ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು. ಸುಮಾರು ಇಲ್ಲಿ 100 ಜನ ಇದ್ದಾರೆ, 100-105 ಜನ ಬಂದಿದ್ದಾರೆ. ಇವತ್ತು ಇನ್ನ ಬರೋರಿದ್ರು, ನಾವೇ ಬೇಡ ಅಂತ ಹೇಳಿದ್ವಿ. ನಾವು 20 ದಿನಗಳಿಂದ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಂದ ಹಾಲು ಖರೀದಿಸಿಲ್ಲ. ಹೀಗಾಗಿ ಪ್ರತಿ ರೈತರ ಬಳಿ ಸುಮಾರು 40 ಲೀಟರ್ಗಿಂತಲೂ ಅಧಿಕ ಕತ್ತೆ ಹಾಲಿನ ಸಂಗ್ರಹವಿದೆ. ಆದರೆ ಆ ಹಾಲನ್ನ ಯಾರಿಗೆ ಮಾರೋದು ಅನ್ನೋ ಚಿಂತೆಯಲ್ಲಿದ್ದಾರೆ. ಈಗ ಜೆನ್ನಿ ಮಿಲ್ಕ್ ಬಗ್ಗೆ ಈಗಾಗಲೇ ರೈತರ ಒಂದು ಕೋರಿಕೆಯಂತೆ ಪೊಲೀಸ್ ಇಲಾಖೆಯವರು ತನಿಖೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಮೋಸ ಹೋಗಿರ್ತಕ್ಕಂಥ ರೈತರಿಂದ ಮಾಹಿತಿ ಪಡೆದು ಅವರನ್ನ ನಿಯಮಾನುಸಾರ ಪೊಲೀಸ್ ಇಲಾಖೆ ವತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಸಿಕ್ಕ ನಂತರ ಅವರಿಗೆ ಪೊಲೀಸ್ ಇಲಾಖೆಯಿಂದ ತಮಗೆ ಮಾಹಿತಿ ನೀಡ್ತಾರೆ. ಬಟ್ ಈಗ ರೈತರು ಬಂದು ಮತ್ತೆ